ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಕ್ಷು ನವಿ ಕಿಚನ್ ಬ್ಲಾಗ್ಸ್. ಇವತ್ತೇನು ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಈ ಸ್ವೀಟು. ನಾನು ಇವತ್ತು ಮಾಡ್ತಾ ಇರೋದು ಬಾದುಷಾ ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನು 2 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಚಿರೋಟಿ ರವೆ, ಹಾಗೆ ಸ್ವಲ್ಪ ಏಲಕ್ಕಿ ಪೌಡ್ರು, ಹಾಗೆ 1 ಕಪ್ಪಷ್ಟು ಸಕ್ಕರೆ, ಹಾಗೆ ತುಪ್ಪ ತೊಗೊಂಡಿದ್ದೀನಿ. ಫಸ್ಟು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೋಬೇಕು. 1/4 ಕಪ್ಪಷ್ಟು ನಾನು ನೀರು ಹಾಕ್ತಾ ಇದ್ದೀನಿ. ಅದಕ್ಕೆ ನಾನು ತಗೊಂಡಿರೋಂಥ ಸಕ್ಕರೆನ ಹಾಕ್ತಾ ಇದ್ದೀನಿ. ಹಾಗೆ ಇದನ್ನು ಪಾಕ ಮಾಡ್ಕೋಬೇಕು. ಜಾಸ್ತಿ ಪಾಕ ಮಾಡ್ಕೊಳ್ಳೋಗಿಲ್ಲ, ಒಂದೆಳೆ ಪಾಕ ಬಂದರೆ ಸಾಕು, ಇದು ರೆಡಿ ಆಗುತ್ತೆ ನೋಡಿ. ಹಾಗೆ ಚೆನ್ನಾಗಿ ಕುದ್ದು ಪಾಕ ಆಗಬೇಕದು. ನೆಕ್ಸ್ಟು ಇದು ಒಂದೆಳೆ ಪಾಕ ಬಂದಿದೆ. ಇವಾಗ ನೆಕ್ಸ್ಟು ಆಫ್ ಮಾಡಿ ನಾನು ಅರ್ಧ ನಿಂಬೆಹಣ್ಣು ಅಷ್ಟು ಹಾಕ್ತಾ ಇದ್ದೀನಿ, ಮತ್ತು ಏಲಕ್ಕಿ ಪೌಡ್ರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹೀಗೆ ಒಂದು ಬೌಲಿಗೆ ನಾನು ತಗೊಂಡಿರೋಂತಹ ಮೈದಾ ಹಿಟ್ಟು, ಹಾಗೆ ಚಿರೋಟಿ ರವೆ ಹಾಕ್ಕೊಂಡು ಸ್ವಲ್ಪ ತುಪ್ಪ ಕಾಯಿಸ್ಕೊಂಡು ಮಧ್ಯದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟು ಥರ ನೋಡಿ ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಡು ನೆಕ್ಸ್ಟು ಹಿಟ್ಟು ರೆಡಿಯಾಗಿ ಒಂದು 10 ನಿಮಿಷ ರೆಸ್ಟಿಗೆ ಬಿಡಬೇಕು. ಇದನ್ನು ರೆಸ್ಟಿಗೆ ಬಿಟ್ಟ ನಂತರ ನೋಡಿ, ನಾನು ಈಗ ಮಾಡ್ತಾ ಇದ್ದೀನಲ್ಲ, ಅದು ಉಂಡೆ ಮಾಡ್ಕೊಂಬಂದು ಲಾಸ್ಟಿಗೆ ಬಂದು ಈ ಥರ ಹೀಗೆ ಮಾಡಿದರೆ ಬಾದುಷಾ ಶೇಪ್ ಬರುತ್ತೆ. ಹಾಗೆ ಎಲ್ಲ ಬಾದುಷಾನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಒಂದು ಬಾಣಲಿಲಿ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಅದು ಎಣ್ಣೆ ತುಂಬ ಕಾಯಬಾರ್ದು, ಸ್ವಲ್ಪ ಬಿಸಿ ಆಗಿದೆ, ಸ್ವಲ್ಪ ಕರಿಯೋಷ್ಟು ಬಿಸಿ ಆಗಿದೆ ಅನ್ನುವಾಗಲೇ ಬಾದುಷಾ ಎಲ್ಲ ಸೇರಿಸ್ಕೋಬೇಕು. ನೋಡಿ, ಎಲ್ಲ ಬಾದುಷಾನು ಸೇರಿಸ್ಕೊಳ್ತಾ ಇದ್ದೀನಿ. ಫ್ಲೇಮು ಕಡಿಮೆನೇ ಇಟ್ಕೊಂಡಿರಬೇಕು. ಗ್ಯಾಸ್ ಫ್ಲೇಮ್ನ ಜಾಸ್ತಿ ಇಟ್ಕೊಂಡ್ರೆ ಅದು ಬಾದುಷಾ ಹೊರ್ಗಡೆ ಎಲ್ಲ ಬೆಂದಿರುತ್ತೆ, ಕಲರ್ ಬಂದಿರುತ್ತೆ, ಆದರೆ ಒಳಗಡೆ ಬೆಂದಿರಲ್ಲ, ಅದು ಹಿಟ್ಟಿಟ್ಟಾಗಿ ಹಾಗೇ ಇರುತ್ತೆ. ಅದಕ್ಕೆ ನಾವು ಚಿಕ್ಕ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಬಿಸ್ಕೆಟ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು ನಾವು. ನೋಡಿ, ಇವಾಗ ಚೆನ್ನಾಗಿ ಕಲರ್ ಬರ್ತಾ ಇದೆ. ಹಾಗೆ ಬೇಯಿಸ್ಕೊಂಡು ನೋಡಿ, ಶೇಪ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈಗ ಮಾಡಿಟ್ಕೊಂಡಿರೋಂಥ ಪಾಕನ ಒಂದಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೆ ನಾನು. ಅದರೊಳಗೆ ಇದನ್ನೆಲ್ಲ ಹಾಕ್ತಾ ಇದ್ದೀನಿ. ಬಾದುಷಾ ಕರ್ದಿರೋಂಥ ಬಾದುಷಾ ಎಲ್ಲ ಹಾಕ್ತಾ ಇದ್ದೀನಿ. ನೋಡಿ, ಹಾಕ್ಬಿಟ್ಟು ಅದನ್ನು 20 ಮಿನಿಟ್ಸ್ ರೆಸ್ಟಿಗೆ ಬಿಟ್ಬಿಡಬೇಕು. 20 ಮಿನಿಟ್ಸ್ ಆದಮೇಲೆ ನೋಡಿ, ಬಾದುಷಾ ಈಗ ಬಂದಿದೆ. ತುಂಬ ಚೆನ್ನಾಗಿರುತ್ತೆ ಬಾದುಷಾ. ಎಲ್ಲರೂ ಮನೇಲಿ ಒಂದ್ಸಲಿ ಟ್ರೈ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಫಾರ್ ವಾಚಿಂಗ್.